ಈ ಜೀವ ನಿನಗಾಗಿ ಭಾಗ 6. ನನ್ನ ಪ್ರೀತಿಯ ಓದುಗರಲ್ಲಿ ವಿನಂತಿ, ನಾವು ಇನ್ನೊಂದು ಹೊಸ ಹಿಂದಿ ಚಾನಲನ್ನು ಶುರು ಮಾಡಿದ್ದೀವಿ. ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈಗ ಕಥೆಯನ್ನು ಮುಂದುವರಿಸೋಣ. ಐಶ್ವರ್ಯ ಹೋಗುತ್ತಿದ್ದುದನ್ನು ನೋಡುತ್ತಿದ್ದ ಅಭಿಷೇಕ್ನನ್ನು ಎಚ್ಚರಿಸಿದ ರಿಷಿ, ಅವಳು ಅಷ್ಟು ಬೈದು ಹೋದ್ರೂ ಮತ್ತೆ ಅವಳನ್ನು ನೋಡ್ತಾ ಇದೆಯಲ್ವಾ, ನಿನ್ಗೇನು ಅನ್ಬೇಕಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ರಿಷಿ, ಆ ಚೋಟ್ ಮೆಣಸಿನ್ಕಾಯಿ ಎಷ್ಟು ಮಾತಾಡ್ತಾಳಲ್ವಾ, ಮುದ್ದು ಮುದ್ದಾಗಿ ಪೆದ್ದು ಪೆದ್ದಾಗಿ ಮಾತಾಡ್ತಾ ಇದ್ದಾಗ ಹಾಗೆ ಅವಳ ಹತ್ರ ಹೋಗಿ ಅವಳ ಕೆನ್ನೆಗೆ ಮುತ್ತು ಕೊಡ್ಬೇಕಂತ ಅನ್ನಿಸ್ತಾ ಇತ್ತು. ಅವಳು ನಿಂಗೆ ಬೈದ್ ಬಿಟ್ಟು ಹೋಗಿದ್ದು ಕಣೋ, ಕನಸು ಕಾಣೋದಕ್ಕೂ ಇತಿಮಿತಿ ಇರಬೇಕು. ಮುದ್ದು ಮುದ್ದಾಗಿ ಪೆದ್ದು ಪೆದ್ದಾಗಿ ಮಾತಾಡ್ತಾಳಂತೆ. ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಸಂಸ್ಕೃತನ ಹೊರಬರುತ್ತೆ. ಮುತ್ತು ಕೊಡ್ಬೇಕಂತ ಅನ್ನಿಸ್ತಾ ಇತ್ತು ಅಂತ. ಮುತ್ತು ಹಾಗೇನಾದ್ರೂ ಮಾಡಿದ್ರೆ ನಿನ್ನೆ ಕೆನ್ನೆ ಊದು ಹೋಗುವ ಹಾಗೆ ಬಾರಿಸ್ಬಿಟ್ಟು ಹೋಗ್ತಾ ಇದ್ಲು. ಕನಸು ಕಾಣೋದನ್ನ ನಿಲ್ಲಿಸು ಮಾರಯ್ಯ, ಅವಳು ನಿನ್ ಟೈಪ್ ಅಲ್ಲ. ನೋಡ್ತಾ ಇರಿಷಿ, ಅವಳು ನನ್ನ ಟೈಪ್ ಹಾಗೆ ಆಗ್ತಾಳೆ. ಒಂದಲ್ಲ ಒಂದಿನ ನನ್ನನ್ನು ಮೆಚ್ಕೊಳ್ತಾಳೆ. ನೀನು ಹೇಳಿದೆ ಅಲ್ವಾ ಅವಳು ಮೊಬೈಲ್ ಏನಾದ್ರೂ ಇಸ್ಕೊಂಡ್ರೆ ಸ್ವಲ್ಪ ಯೋಚನೆ ಮಾಡು ಅಂತ. ಆದ್ರೆ ಅವಳು ಮೊಬೈಲ್ ಇಸ್ಕೊಂಡೇ ಇಲ್ಲ. ತುಂಬಾ ಸ್ವಾಭಿಮಾನಿ ಹುಡುಗಿ. ಸ್ವಾಭಿಮಾನ ಇರುವವರು ಯಾರ ದುಡ್ಡಿಗೆ ಕೈ ಚಾಚುವರಲ್ಲ. ನಾನು ಡಿಸೈಡ್ ಮಾಡಿ ಆಯ್ತು ಕಣೋ, ಇವಳೇ ನನ್ನ ಹೆಂಡತಿ ಆಗೋಳಂತ. ಈ ವಿಷಯನ ನಾನು ನನ್ನ ಡ್ಯಾಡ್ ಹತ್ರ ಹೇಳಬೇಕು. ಹಾಗೇನಾದ್ರೂ ಮಾಡಿಬಿಟ್ಟಿಯ ಮಾರಯ್ಯ. ಬರೀ ಮೊಬೈಲ್ ಬೇಡ ಅಂದ್ಲು ಅಂತ ಅದರಿಂದ ಅವಳನ್ನು ಜಡ್ಜ್ ಮಾಡೋಕ್ಕಾಗತ್ತಾ? ಅವಳು ಯಾವ ಟೈಪ್ ಅಂತ ತಿಳಿದುಕೊಂಡ ಮೇಲೇನೆ ನೀನು ಡ್ಯಾಡ್ ಹತ್ರ ಮಾತಾಡು. ಅದರ ಮೊದಲು ಏನು ಹೇಳಕ್ಕೆ ಹೋಗ್ಬೇಡ. ಅದು ಹಾಗಲ್ಲ ರಿಷಿ, ನೀನು ಅವಳನ್ನು ತಪ್ಪು ತಿಳ್ಕೊಂಡಿದ್ದೀಯ. ಅವಳು ಒಳ್ಳೆಯವಳು. ಅವಳು ಒಳ್ಳೆಯವಳು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕೆಲವೊಮ್ಮೆ ಮನಸ್ಸು ಹೇಳೋದು ಕೂಡ ಸುಳ್ಳಾಗುತ್ತೆ. ನೀನು ದುಡುಕಬೇಡ. ಅಂಕಿತಳನ್ನು ಲವ್ ಮಾಡಿ ತುಂಬ ನೋವು ಅನುಭವಿಸ್ತೀಯ. ಈಗ ಇವಳನ್ನು ಲವ್ ಮಾಡಿ ನೀನು ನೋವು ಅನುಭವಿಸೋದು ಬೇಡ. ಅವಳು ಹೇಗೆ ಅಂತ ನಾನು ಮೊದಲು ತಿಳ್ಕೊಳ್ತೀನಿ. ಅವಳು ಹೇಗೆ ಅಂತ ಅದು ಹೇಗೆ ತಿಳ್ಕೊಳ್ತೀಯ? ಆ ವಿಷಯ ನನಗೆ ಬಿಡು. ಇನ್ಮೇಲೆ ಡೈಲಿ ಇದೇ ಪಾರ್ಕಿಗೆ ವಾಕಿಂಗ್ಗೆ ಬರೋಣ. ನಾನು ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವಳು ಹೇಗೆ ಅಂತ ತಿಳಿದುಕೊಳ್ತೀನಿ. ಅವಳು ಸರಿ ಇದ್ದಾಳೆ ಅಂತ ಗೊತ್ತಾದ ಮೇಲೆ ನೀನು ಅವಳನ್ನು ಲವ್ ಮಾಡು. ಸರಿ, ಹಾಗಾದರೆ ಈ ಸಲ ನೀನು ಹೇಳಿದ ಮಾತನ್ನೇ ಕೇಳ್ತೀನಿ. ನಾಳೆಯಿಂದ ಡೈಲಿ ವಾಕಿಂಗ್ಗೆ ಬರೋಣ. ನಾಳೆಯಿಂದ ಬೇಡ, 2 ವಾರ ಕಳೆಯಲಿ, ಆಮೇಲಿಂದ ಬರೋಣ. ವಾಕಿಂಗ್ ಬರಲು 2 ವಾರ ಯಾಕೋಬೇಕು? ಈಗ ಅವಳಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ. 1-2 ವಾರ ಕಳೀಲಿ, ಆಮೇಲೆ ಬರೋಣ. ಆ ಹೊತ್ತಿಗೆ ಅವಳು ನಡೆದ ಇನ್ಸಿಡೆಂಟನ್ನೆಲ್ಲ ಮರೆಯಬಹುದು. 2 ವಾರದ ನಂತರ ಬಂದಾಗ ನಾನು ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ನೀನು ಏನು ಮಾತನಾಡದೆ ಸುಮ್ಮನೆ ಇರಬೇಕು. ಏನು ಮಾತನಾಡಬಾರ್ದು ಅಂದ್ರೆ ಹೇಗೋ? ಅವಳ ಜೊತೆಗಿದ್ದ ಅವಳ ಜೊತೆ ಮಾತನಾಡದೇ ಇರೋಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ? ನಿನಗೀಗ ಅವಳು ನಿನ್ನ ಲವ್ ಮಾಡಬೇಕೋ ಬೇಡವೋ? ಅವಳು ನನ್ನ ಲವ್ ಮಾಡ್ಬೇಕು ಕಣೋ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ಹೇಳಿದ ಹಾಗೆ ಮಾಡು. ಬೇರೆ ದಾರಿ ಇಲ್ವೇನೋ? ಇರೋದು ಇದೊಂದೇ ದಾರಿ. ನನ್ನ ಮಾತು ಕೇಳಿದ್ರೆ ಅವಳು ನಿನಗೆ ಸಿಗ್ತಾಳೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಸಿಗಲ್ಲ. ಆಯ್ತು ಕಣೋ, ನೀನು ಹೇಳಿದ ಹಾಗೇನೆ ಮಾಡ್ತೀನಿ. ಈಗ ನಡಿ, ಲೇಟ್ ಆಗ್ತದೆ. ಮನೆಗೆ ಹೋಗಿ ಫ್ರೆಶ್ ಆಗಿ ಡ್ಯಾಡಿ ಹೇಳಿದ ಕಡೆ ಮೀಟಿಂಗ್ಗೆ ಹೋಗಬೇಕು. ಈ ವಿಷಯ ಮಾಮ್ಗೆ ಗೊತ್ತಾ? ಇಲ್ಲ ಅನ್ಸುತ್ತೆ. ಗೊತ್ತಿದ್ರೆ ರಂಪ ಮಾಡ್ತಾ ಇದ್ರು. ಏನು ಹಣೆ ಬರಲ್ವಾ ನಂದು?
ನನಗೆ ಸೇರಬೇಕಾಗಿರೋ ಕಂಪನಿಗೆ ನಾನು ಹೋಗಬಾರ್ದು. ಸೈನಿಂಗ್ ಅಥಾರಿಟಿ ನನಗೆ ಇದ್ರೂ ಕೂಡ ನಾನು ಯಾವುದಕ್ಕೂ ಸೈನ್ ಮಾಡುವ ಹಾಗಿಲ್ಲ. ಚಿಕ್ಕಮ್ಮನಿಗೆ ಯಾಕೆ ನನ್ನನ್ನು ಕಂಡ್ರೆ ದ್ವೇಷ? ಚಿಕ್ಕಂದಿನಿಂದ ಇಲ್ಲೇ ತನಕ ಒಂಚೂರು ಪ್ರೀತಿ ಕೂಡ ತೋರಿಸಿಲ್ಲ. ಮೊದಲು ಡ್ಯಾಡ್ ಇದ್ದಾಗ ಪ್ರೀತಿ ತೋರಿಸ್ತಾ ಇದ್ರು, ಆಮೇಲೆ ಅದು ಕೂಡ ನಿಂತು ಹೋಯಿತು. ಬರೀ ಮೋಸದ ಪ್ರೀತಿಗಳು. ದುಡ್ಡು ಇದ್ರೇನೆ ಎಲ್ಲ ಸಂಬಂಧಗಳು ಇರುತ್ತೆ ಅಂತಾರೆ, ಆದರೆ ನನ್ನ ವಿಷಯದಲ್ಲಿ ಅದು ಕೂಡ ಇಲ್ಲ. ಇಡೀ ಆಸ್ತಿಗೆ ವಾರಸ್ದಾರ ನಾನಾದರೂ ನನ್ನ ಚಿಕ್ಕಮ್ಮನಿಗೆ ನಾನು ಗಂಡನಾಗಲ್ಲ. ಎಂಥ ವಿಪರ್ಯಾಸ ಅಲ್ವಾ? ಅವ್ರ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ, ಮತ್ತೆ ಯಾಕೆ ಬೇಜಾರು ಮಾಡ್ಕೋತೀಯ? ಅಲ್ಪನಿಗೆ ಐಶ್ವರ್ಯ ಬಂದಾಗ ಮಧ್ಯರಾತ್ರಿಯಲ್ಲಿ ಕೊಡೆದು ಹಿಡಿದು ಕೂತ ಅಂತೆ. ಅದೇ ಥರ ಇವ್ರಿಗೂ ಕೂಡ ಏನು ಇಲ್ಲದಿದ್ದಾಗ ಡ್ಯಾಡಿ ಇವ್ರಿಗೆ ಆಶ್ರಯ ಕೊಟ್ಟರು, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅವ್ರ ಮಗ ಅಂತ ಹೇಳಿಕೊಳ್ಳೋಕ್ಕೆ ನನಗೇನು ನಾಚಿಕೆ ಆಗುತ್ತೆ. ಬಿಡ್ತು ಅನ್ನ ರಿಷಿ, ಅಮ್ಮನ ಬಗ್ಗೆ ಎಲ್ಲ ಈ ರೀತಿ ಮಾತಾಡಬಾರ್ದು. ಅವ್ರು ಹೇಗೆ ಇದ್ರು ಅವ್ರು ನಿನ್ನ ಮಾಮು. ನಿನ್ನಷ್ಟು ಒಳ್ಳೆಯ ಗುಣ ಅವರಿಗಿಲ್ಲ ಅಂತ ನನಗೆ ಬೇಜಾರು. ನೀನನ್ನು ಒಡ ಹುಟ್ಟಿದ ಅಣ್ಣ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಿನ್ನ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ರೆ ಎಷ್ಟು ಹೆಮ್ಮೆ ಪಡ್ತಾ ಇದ್ದೆ. ಒಡ ಹುಟ್ಟಿದ ಅಣ್ಣ ಅಲ್ಲಂದ್ರೆ ಏನಾಯ್ತು? ನೀನು ಯಾವತ್ತಿದ್ರೂ ನನ್ನ ಕುಚುಕು, ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ. ಮಾಮ್ ಹೋದ್ಮೇಲೆ ನೀನು ಮತ್ತು ಡ್ಯಾಡ್ ನನಗೆ ಸರ್ವಸ್ವ. ನಾನು ಯಾವಾಗಲೂ ನಿನ್ನ ಜೊತೆಗೇನೆ ಇರಲು ಇಷ್ಟಪಡ್ತೀನಿ. ನಾನು ಕೂಡ ನಿನ್ನ ಜೊತೆನೇ ಇರ್ತೀನಿ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವಿಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಇವರಿಬ್ಬರಿಗೆ ಒಂದು ಗತಿ ಕಾಣಿಸೋಣ. ಬೇಡ ಬಿಡು ರಿಷಿ, ಏನಾಗುತ್ತೋ ಅದು ಆಗಲಿ. ಈಗ ಇದೆಲ್ಲ ಬಿಟ್ಟು ಹಾಕು, ಮನೆಗೆ ಹೋಗಿ ರೆಡಿಯಾಗಿ ಮೀಟಿಂಗ್ಗೆ ಹೋಗಬೇಕು ಅಂತ ಹೇಳಿದಾಗ ರಿಷಿ ಅವನ ಜೊತೆ ಮನೆಗೆ ಹೊರಟನು. ಮನೆಗೆ ಬಂದ ಐಶ್ವರ್ಯ ಕೋಪದಿಂದ ಬೂಸುಗುಡುತ್ತಿದ್ದಳು. ನನ್ನನ್ನು ಚೋಟ್ ಮೆಣಸಿನ್ಕಾಯಿ ಅಂತಾನೆ, ನನ್ನ ಸ್ವಾಭಿಮಾನನ ಕೆಣಕಕ್ಕೆ ನೋಡ್ತಾನೆ. ಅಲ್ಲ, ಇವ್ರಿಗೆ ಏನು ಅನ್ಸುತ್ತೆ, ನಾನು ಇವ್ರ ಮೊಬೈಲ್ಗೆ ಆಸೆ ಪಡ್ತೀನಿ ಅಂತಾನ? ಐಶು ಯಾರ ವಸ್ತುವಿಗೆ ಆಸೆ ಪಟ್ಟವಳಲ್ಲ, ಅಂಥದ್ರಲ್ಲಿ ಇವ್ರು ಕೊಟ್ಟ ಮೊಬೈಲ್ಗೆ ಆಸೆ ಪಡ್ತೀನಾ? ನನಗೆ ನನ್ನ ಮೊಬೈಲೇ ಸಾಕು. ಅದು ನಾನು ಕಷ್ಟಪಟ್ಟು ತಗೊಂಡಿರೋದು, ಅದರ ಬೆಲೆ ಏನು ಅಂತ ನನಗೆ ಗೊತ್ತು. ಬಿಟ್ಟು ಸಿಗುತ್ತೆ ಅಂತ ಕಷ್ಟಪಟ್ಟು ತಗೊಂಡಿರೋದನ್ನು ಯಾವತ್ತೂ ನಾನು ಕಳೆದುಕೊಳ್ಳಲ್ಲ. ಇದೆಲ್ಲ ಚಾಕ್ಲೇಟ್ ಹೀರೋಗೆ ಹೇಗೆ ಗೊತ್ತಾಗಬೇಕು? ಹೌದು, ನಾನು ಯಾಕೆ ಅವನನ್ನು ಚಾಕ್ಲೇಟ್ ಹೀರೋ ಅಂತಿದ್ದೀನಿ? ಅವನು ನನ್ನ ಟೈಪ್ ಅಲ್ಲ, ನಾನು ಅವನ ಬಗ್ಗೆ ಯೋಚನೆ ಮಾಡಬಾರ್ದು. ನನ್ನ ಹುಡುಗನಿಗೆ ಬೇಕಾಗಿರೋ ಯಾವ ಕ್ವಾಲಿಟಿನೂ ಅವನಿಗಿಲ್ಲ. ಅವನು ತುಂಬ ಹೈಟ್ ಇದ್ದಾನೆ, ಗಡ್ಡನೂ ಇಲ್ಲ, ಮೀಸೆನೂ ಇಲ್ಲ, ಕ್ಲೀನ್ ಶೇವ್ ಮಾಡ್ಕೊಂಡಿದ್ದಾನೆ. ಹುಡುಗಿರಿಗೆ ರೆಸ್ಪೆಕ್ಟೇ ಕೊಡಲ್ಲ, ಇನ್ನು ಪ್ರೀತಿ ಮಾಡ್ತಾನಾ? ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಅವನಿಗೂ ನನಗೆ ಯಾವ ಕಡೆಯಿಂದನೂ ಮ್ಯಾಚ್ ಇಲ್ಲ. ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ, ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು. ಆದರೂ ಆ ಚಾಕ್ಲೇಟ್ ಹೀರನ್ನು ನೋಡಿದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳುತ್ತಾ ತನ್ನ ತಲೆಗೆ ಕೈಯಿಂದ ಹೊಡೆದುಕೊಳ್ಳುತ್ತಾ, ಐಶು, ಕಂಟ್ರೋಲ್ ಯುವರ್ ಫೀಲಿಂಗ್ಸ್, ಹೀ ಈಸ್ ನಾಟ್ ಯುವರ್ ಟೈಪ್. ನೀನು ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಕೋ, ಅವ್ನು ನಿನ್ನ ಟೈಪ್ ಅಲ್ಲ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಸುಮ್ಮನಾದಳು. ಇತ್ತ ಮನೆಗೆ ಬಂದ ಅಭಿಷೇಕ್ ಫ್ರೆಶ್ ಆಗಿ ಶರ್ಟ್ ಹಾಕಿ ಕನ್ನಡಿ ಮುಂದೆ ನಿಂತು ಶರ್ಟ್ ಬಟನ್ ಅನ್ನು ಹಾಕಿಕೊಳ್ಳುತ್ತಿದ್ದನು. ಕನ್ನಡಿ ಮುಂದೆ ನಿಂತವನಿಗೆ ಐಶ್ವರ್ಯಳೆ ಕಣ್ಣೆದುರು ಕಾಣಿಸಿಕೊಳ್ಳತೊಡಗಿದಳು. ಆಗ ಅವನು ತನಗೆ ತಾನೇ ಚಿವುಟಿಕೊಳ್ಳುತ್ತಾ, ಏನಾಗಿದೆ ನನಗೆ? ಎಲ್ಲ ಕಡೆನೂ ಆ ಚೋಟ್ ಮೆಣಸಿನ್ಕಾಯೇ ಕಾಣಿಸ್ತಾ ಇದ್ದಾಳೆ. ಯಾಕೆ ನನಗೆ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಆಗ್ತಾ ಇದೆ? ಒಂದ್ಸಲ ಪ್ರೀತಿಯಲ್ಲಿ ಮೋಸ ಹೋಗಿದ್ದೆ, ಮತ್ತೆ ಅದೇ ತಪ್ಪನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಅವಳನ್ನು ನೋಡಿದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಹಾವಿನಂತಿರೋ ಅವಳು ನೀಲ ಜಡೆ ಎಷ್ಟು ಸುಂದರವಾಗಿದೆ. ಈಗಿನ ಕಾಲದಲ್ಲೂ ಹುಡುಗಿಯರು ಈ ರೀತಿ ಉದ್ದ ಜಡೆ ಬಿಡ್ತಾರಂತ ನಂಬಕ್ಕೇನೆ ಆಗ್ತಾ ಇಲ್ಲ.
ಅವಳ ಬಟ್ಟಲು ಕಣ್ಣುಗಳು, ಗೂಳಿ ಕೆಣ್ಣುಗಳು ಎಲ್ಲವೂ ನನ್ನನ್ನು ಹುಚ್ಚಿಡಿಸ್ತಾ ಇದೆ. ಆದಷ್ಟು ಬೇಗ ಹೋಗಿ ಅವಳಿಗೆ ಪ್ರಪೋಸ್ ಮಾಡ್ತೀನಿ. ನಾನು ದುಡ್ಡಿರುವನಂತ ಅವಳಿಗೆ ಗೊತ್ತಾಗಬಾರ್ದು. ಕಾರು, ಮನೆ, ಆಸ್ತಿ ಎಲ್ಲ ರಿಷಿಗೆ ಸೇರಿದೆ ಅಂತ ಹೇಳಬೇಕು. ಆಗ ಅವಳು ಎಂಥವಳು ಅಂತ ಕಂಡುಹಿಡಿಬೋದು. ಅವನು ಆ ಥರ ಯೋಚನೆ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ರಿಷಿ, ರೆಡಿ ಅದೇನೋ, ಮೀಟಿಂಗ್ಗೆ ಲೇಟ್ ಆಗ್ತಾ ಇದೆ, ಬಾ ಬೇಗ. ಮತ್ತೆ ಮತ್ತೆ ಅವಳನ್ನೇ ನೆನಪು ಮಾಡ್ಕೊಳ್ತಾ ಇಲ್ಲ ತಾನೆ? ರಿಷಿ, ನನ್ನದ್ರೊಂದು ಐಡಿಯಾ ಇದೆ, ಹೇಳ. ಈಗ್ಲಾ? ಈಗ ಲೇಟ್ ಆಗ್ತಾ ಇದೆ, ಬಾ ಕಾರಲ್ಲಿ ಕೂತು ಹೇಳುವಂತೆ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋದನು. ರಿಷಿ ಕಾರನ್ನು ಡ್ರೈವ್ ಮಾಡ್ತಾ ಇರಬೇಕಾದರೆ ಅಭಿಷೇಕ್ ಅವನ ಪಕ್ಕದ ಸೀಟಲ್ಲಿ ಕೂತಿದ್ದನು. ಹೇಳಬಿ, ಅದೇನ್ ಐಡಿಯಾ ಅಂತ? ಹುಡುಗಿರು ದುಡ್ಡಿನ ಹಿಂದೆ ಹೋಗ್ತಾರಂತೆ ನೀನೇ ಯಾವಾಗ್ಲೂ ಹೇಳ್ತೀಯ. ನಾವೇಕೆ ಅವಳನ್ನು ಟೆಸ್ಟ್ ಮಾಡಬಾರ್ದು? ಅದ್ಯಾವ ಥರ ಟೆಸ್ಟ್ ಮಾಡ್ತೀಯ? ಅವಳ ಎದುರು ನಾವಿಬ್ರು ಗೆಳೆಯರ ಥರ ಇರಬೇಕು. ಅದು ಯಾವಾಗಲೂ ಇರ್ತೀವಲ್ವಾ? ನೀನು ಮಧ್ಯದಲ್ಲಿ ಬಾಯಿ ಹಾಕಬೇಡ ಕಡ. ಸ್ವಲ್ಪ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಆಯ್ತಾಯ್ತು, ಹೇಳು. ಇನ್ಮೇಲೆ ನನ್ನ ಜಾಗದಲ್ಲಿ ನೀನಿರ್ಬೇಕು, ನಿನ್ನ ಜಾಗದಲ್ಲಿ ನಾನಿರ್ತೀನಿ. ಅಂದರೆ ಗೊತ್ತಾಗಿಲ್ಲ ಏನು ನಿನ್ನ ಮಾತಿನ ಅರ್ಥ? ಈಗ ನಾನು ದುಡ್ಡಿರೋನಂತ ಅವಳಿಗೆ ಗೊತ್ತಾಗಬಾರ್ದು. ಡ್ಯಾಡ್ ಸ್ವಂತ ಮಗ ನೀನು ಅಂತ ಹೇಳಬೇಕು. ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಇದೆ ಅಂತ ಅವಳಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ನನ್ನ ಹತ್ರ ಏನೂ ಇಲ್ಲ ಅಂತ ಅವಳ ಹತ್ರ ಹೇಳ್ಕೊಳ್ಬೇಕು. ತಲೆ ಕೆಟ್ಟಿದೆಯಾ ನಿನಗೆ? ಆ ಥರ ಏನಾದರೂ ಹೇಳಿದರೆ ಅವಳು ನಿನ್ನನ್ನು ಬಿಟ್ಟು ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾಳೆ. ಆಗ ಏನು ಮಾಡೋದು? ಒಂದು ವೇಳೆ ನಿನಗೆ ಅವಳು ಇಷ್ಟ ಆದರೆ ನಾನು ನಿನಗೆ ಅವಳನ್ನ ಬಿಟ್ಕೊಡ್ತೀನಿ. ಅವಳು ಒಳ್ಳೆಯವಳು ಇರಬೇಕು, ಅವಳಿಗೂ ಕೂಡ ನೀನು ಇಷ್ಟ ಆಗಬೇಕು. ಆ ಥರ ಇದ್ರೆ ಮಾತ್ರ ಅವಳು ನಿನಗೆ ಬಿಟ್ಕೊಡ್ತೀನಿ. ಏನು ಆಗಿದೆ ನಿನಗೆ? ಯಾಕೆ ಏನೇನೋ ಮಾತಾಡ್ತೀಯ? ನಾನು ಯಾಕೆ ಅವಳನ್ನ ಇಷ್ಟಪಡಲಿ? ಆ ಬಜಾರಿ ನನ್ನ ಟೈಪೇ ಅಲ್ಲ. ನಿಂಗೂ ಕೂಡ ಅವಳು ಸೂಟ್ ಆಗಲ್ಲ. ಅವಳನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡ್ಕೋ. ಅವಳನ್ನು ಒಂದ್ಸಲ ಟೆಸ್ಟ್ ಮಾಡೋಣ. ಅವಳು ದುಡ್ಡಿನ ಹಿಂದೆ ಬಿದ್ದರೆ ನಾನು ಅವಳನ್ನು ಬಿಟ್ಬಿಡ್ತೀನಿ, ಸರಿನಾ? ಸರಿ, ಅದೇನು ಮಾಡ್ಬೇಕು ಅಂದ್ಕೊಂಡಿದ್ದೆ ಮಾಡು. ಆದರೆ ನಿನ್ನ ಪ್ಲ್ಯಾನ್ ಉಲ್ಟಾಗಿ ಅವಳು ನನ್ನನ್ನು ಇಷ್ಟಪಡಬಾರ್ದು. ಆ ಥರ ಏನಾದರೂ ಆದರೆ ಅದಕ್ಕೆ ಸೊಲ್ಯೂಷನ್ ನೀನೇ ಹುಡ್ಕೋಬೇಕು. ಆಯ್ತು, ನೋಡೋಣ. ಆ ಥರ ಏನಾದರೂ ಆದರೆ ನಾನೇ ಅದಕ್ಕೆ ಸೊಲ್ಯೂಷನ್ ಹುಡುಕ್ತೇನೆ. ಇನ್ನು 2 ವಾರ ಇದೆ, ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡೋಣ. ಈಗ ನೀನು ಮೀಟಿಂಗ್ ಕಡೆ ಗಮನ ಕೊಡು. ಅವಳನ್ನು ನೆನಪಿಸ್ಕೊಳ್ತಾ ಮೀಟಿಂಗಲ್ಲಿ ಏನು ಮಿಸ್ಟೇಕ್ ಆಗಬಾರ್ದು, ಗೊತ್ತಾಯ್ತಾ? ಆಯ್ತು ಮಾರಯ್ಯ. ಮೀಟಿಂಗನ್ನು ನಾನು ಯಾವತ್ತಾದರೂ ಅವಾಯ್ಡ್ ಮಾಡಿದ್ದೀನಾ? ಇಲ್ವಲ್ಲ. ಮೀಟಿಂಗ್ ಮಧ್ಯೆ ಅವಳ ವಿಷಯ ತರಲ್ಲ, ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ವರ್ಕ್ ಈಸ್ ವರ್ಷಿಪ್ ಅಂತ ನನಗೆ ಚೆನ್ನಾಗೇ ಗೊತ್ತು. ಕೆಲಸದ ವಿಷಯದಲ್ಲಿ ನಾನು ಯಾವತ್ತೂ ಉದಾಸೀನತೆ ತೋರಿಸಲ್ಲ ಅಂತ ನಿನಗೂ ಕೂಡ ಗೊತ್ತು ಅಂತ ಹೇಳಿ ಅವರಿಬ್ಬರು ಹರಟೆ ಹೊಡೆಯುತ್ತಾ ಮೀಟಿಂಗಿಂದ ಹೊರಟರು. ಕತೆ ಮುಂದುವರಿಯುವುದು. ಅಭಿಷೇಕ್ ಮಾಡುತ್ತಿರುವ ಎಡವಟ್ಟಿನಿಂದ ಐಶ್ವರ್ಯ ಯಾರನ್ನು ಇಷ್ಟಪಡಬಹುದು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.